ಹಾಯ್ ಎಲ್ಲರಿಗೂ. ನಾನು ಅಕ್ಕಿ ಟೀಚರ್ ಮೈ ಕ್ಲಾಸಸ್ ಅಕಾಡೆಮಿ ಬೈಲಂಗಲ್ದಿಂದ. ಆತ್ಮೀಯ ವಿದ್ಯಾರ್ಥಿಗಳೇ ಮತ್ತು ಪಾಲಕರೇ, ನಾನು ಇವತ್ತು ನಿಮಗೆ ಒಂದು ಉತ್ತಮವಾದಂಥ ಮಾಹಿತಿಯನ್ನು ಹೊತ್ಕೊಂಡು ಬಂದಿದ್ದೀನಿ. ವಿದ್ಯಾರ್ಥಿಗಳಿಗೂ ಮತ್ತು ಪಾಲಕರಿಗೂ ಕೂಡ ಅತ್ಯುತ್ತಮವಾಗಿರ್ತಕ್ಕಂಥ ಮಾಹಿತಿಯಾಗಿದೆ. ನೋಡ್ರಿ, ಇಲ್ಲಿ ನಮಗೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ 2026-27ನೇ ಸಾಲಿನ ಅಲ್ಪಸಂಖ್ಯಾತರ ಮೊರಾರ್ಜಿ ದೇಸಾಯಿ. ನೋಡ್ರಿ, 2026-27ನೇ ಸಾಲಿನ ಅಲ್ಪಸಂಖ್ಯಾತರ ಮತ್ತು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಿಂದ ತಂದಿರತಕ್ಕಂತ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗಳ ಪ್ರವೇಶ ಪರೀಕ್ಷೆಗೆ ಅರ್ಜಿ ಆಹ್ವಾನ. ಕೇವಲ ಮೊರಾರ್ಜಿ ಶಾಲೆಗಳು ಮಾತ್ರ ಅಲ್ಲ, ಅಟಲ್ ಬಿಹಾರಿ ವಾಜಪೇಯಿ ಶಾಲೆಗಳು, APJ ಅಬ್ದುಲ್ ಕಲಾಂ ಶಾಲೆಗಳು ಮುಂತಾದ ವಸತಿ ಶಾಲೆಗಳಿಗೆ ಪ್ರವೇಶ ಪರೀಕ್ಷೆಗೋಸ್ಕರ ಅರ್ಜಿಯನ್ನ ಆಹ್ವಾನಿಸಲಾಗಿದೆ. ಹಾಗಾದ್ರೆ ಈ ಒಂದು ತರಗತಿಯಲ್ಲಿ ನಾನೇನ್ ಮಾಡ್ತಾ ಇದ್ದೀನಿ ಅಂದ್ರೆ, ಈ ಒಂದು ವಿಡಿಯೋದಲ್ಲಿ ನಾನೇನ್ ಮಾಡ್ತಾ ಇದ್ದೀನಿ ಅಂತಂದ್ರೆ, ಈ ಒಂದು ಪರೀಕ್ಷೆಗಳಿಗೆ ನಾವು ಅರ್ಜಿಯನ್ನ ಹಾಕಬೇಕು ಅಂತಂದ್ರೆ ಏನೆಲ್ಲ ಪ್ರೊಸೆಸ್ ಇರುತ್ತೆ, ನಾವು ಎಲ್ಲಿ ಅರ್ಜಿಯನ್ನ ಹಾಕಬೇಕು, ಮತ್ತೆ ಈ ರೀತಿಯ ಪರೀಕ್ಷೆಗಳಿಗೆ ಯಾವ ರೀತಿಯಾಗಿರ್ತಕ್ಕಂಥ ತಯಾರಿಯನ್ನ ನಡೆಸಬೇಕು, ಸಿಲೆಬಸ್ ಏನೇನಿದೆ ಎಲ್ಲವನ್ನು ಕೂಡ ಸವಿವರವಾಗಿ ನಾನು ಈ ತರಗತಿಯೊಳಗೆ ನಿಮ್ಗೆ ಹೇಳ್ತಾ ಹೋಗ್ತೇನೆ ಅಂತ. ಸೊ ಅದಕ್ಕಿಂತ ಮುಂಚೆ ಏನಂತಂದ್ರೆ, ನೀವು ಯಾರಾದ್ರೂ ಇನ್ನೂ ಕೂಡ ಮೈ ಕ್ಲಾಸಸ್ ಅಕಾಡೆಮಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ರಿ. ಯಾಕಂದ್ರೆ ಈ ರೀತಿಯಾದಂತಹ ತರಗತಿಗಳು, ಇದು ರಿಲೇಟೆಡ್ ತರಗತಿಗಳು ಮುಂದಿನ ತರಗತಿಯೊಳಗೆ ಬರ್ತಾ ಹೋಗ್ತಾವ. ಸೊ ಹಾಗಾದ್ರೆ ನಾವು ಇಲ್ಲಿ ನೋಡ್ತಾ ಹೋಗೋದಾದ್ರೆ, ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 25/1/2026. ಅಂದ್ರೆ ಹಿಂದುಳಿದ ವರ್ಗಗಳಲ್ಲಿ ಬರ್ತಕ್ಕಂಥ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಿಂದ ಬರ್ತಕ್ಕಂಥ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗಳಿಗೆ ಪ್ರವೇಶ ಪರೀಕ್ಷೆಗೆ ಅರ್ಜಿ ಆಹ್ವಾನಿಸ್ತಕ್ಕಂಥ ಕಡೆಯ ದಿನಾಂಕ ಯಾವುದು ಅಂತಂದ್ರೆ 25/1/2026. ಅಷ್ಟೇ ಅಲ್ಲ, ಅಲ್ಪಸಂಖ್ಯಾತರ ವಸತಿ ಶಾಲೆಗಳು, ಅಲ್ಪಸಂಖ್ಯಾತರು ಅಂತ ಅಂದಾಗ ಮುಸ್ಲಿಂ ಆಗಿರ್ಬಹುದು, ಆಮೇಲೆ ಬೌದ್ಧ ಆಗಿರ್ಬಹುದು, ಕ್ರಿಶ್ಚಿಯನ್, ಪಾರ್ಸಿ, ಅಂದ್ರೆ ಯಾರು ಅಲ್ಪಸಂಖ್ಯಾತ ಅಂದ್ರೆ ಭಾಷೆಯಲ್ಲಿ ಅಲ್ಪಸಂಖ್ಯಾತರಾಗಿರ್ತಾರಲ್ಲ ಅವರಿಗೆ ಸಂಬಂಧಪಟ್ಟಂತೆ ಇಲ್ಲಿ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯಿಂದನೂ ಕೂಡ ಏನ್ ಮಾಡಿದ್ದಾರೆ ಅಂತಂದ್ರೆ ಪ್ರವೇಶ ಪರೀಕ್ಷೆಗಳಿಗೆ ಅರ್ಜಿಯನ್ನು ಆಹ್ವಾನಿಸಿದ್ದಾರೆ. ಅದರ ಒಂದು ಕೊನೆಯ ದಿನಾಂಕ ಎಷ್ಟು ಅಂತಂದ್ರೆ 10/2/2026 ಆಗಿರ್ತತಿ. ಸೊ ನೀವೇನ್ ಮಾಡ್ಬೋದು ಅಂತಂದ್ರೆ, ಒಂದ್ ವೇಳೆ ನೀವು ಅಲ್ಪಸಂಖ್ಯಾತರಾಗಿದ್ರೆ ನೀವು ಅಲ್ಪಸಂಖ್ಯಾತರ ವಸತಿ ಶಾಲೆಗಳು ಎಲ್ಲೆಲ್ಲಿ ಇರ್ತಾವಲ್ಲ ಅಲ್ಲಿ ಹೋಗಿ ಏನ್ ಮಾಡ್ಬೋದು ಅಂತಂದ್ರೆ ನಿಮ್ಮ ಅರ್ಜಿಯನ್ನ ಸಲ್ಲಿಸಬಹುದು. ಇಲ್ಲ ಅಂತಂದ್ರೆ ನಿಮ್ಮ ಒಂದು ಆನ್ಲೈನ್ ಸೆಂಟರ್ ಒಳಗ ಸೇವಾ ಸಿಂಧು ಪೋರ್ಟಲ್ ನೊಳಗೆ ಹೋಗಿ ನೀವೇನ್ ಮಾಡ್ಬೋದು ಅಂತಂದ್ರೆ ಅರ್ಜಿಯನ್ನ ಸಲ್ಲಿಸಬಹುದು. ಅದೇ ರೀತಿಯಾಗಿ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಿಂದ ನಡೆಸ್ತಾ ಇರ್ತಕ್ಕಂಥ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗಳಿಗೆ, ನಿಮ್ಮ ಹತ್ತಿರದ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗಳಿಗೆ ಹೋಗಿ ನೀವು ಅರ್ಜಿಯನ್ನ ಸಲ್ಲಿಸಬಹುದು. ಇಲ್ಲಾಂದ್ರೆ ಅಲ್ಲಿ ನಿಮ್ಮ ಸೇವಾ ಸಿಂಧು ಪೋರ್ಟಲ್ ಒಳಗೂ ಹೋಗಿ ಕೂಡ ನೀವು ಏನ್ ಮಾಡ್ಬೋದು, ಅರ್ಜಿಯನ್ನ ಸಲ್ಲಿಸಬಹುದು. ಹಾಗಾದ್ರೆ ಅಲ್ಪಸಂಖ್ಯಾತರ ವಸತಿ ಶಾಲೆಗಳಿಗೆ ಅರ್ಜಿ ಸಲ್ಲಿಸ್ತಕ್ಕಂಥ ಕಡೆಯ ದಿನಾಂಕ 10/2/2026. ಇಲ್ಲಿ ಕೇವಲ ಅಲ್ಪಸಂಖ್ಯಾತರ ಮಾತ್ರ ಸಲ್ಲಿಸಬಹುದಾ ಅಂತಂದ್ರೆ ಇಲ್ಲ, ಎಲ್ಲರೂ ಕೂಡ ಸಲ್ಲಿಸಬಹುದು. ಬಟ್ ಮೇಜರ್ ಆಫ್ ನಂಬರ್ ಆಫ್ ಸೀಟ್ಸ್ ಯಾರಿಗೆ ಒಂದು ಅಲಾಟ್ ಆಗಿರ್ತದಂದ್ರೆ, ಯಾರು ಅಲ್ಪಸಂಖ್ಯಾತರು ಇರ್ತಾರಲ್ಲ ಅವರಿಗೆ 75% ಸೀಟನ್ನ ಏನ್ ಮಾಡ್ಲಾಗಿರ್ತತಿ, ಮೀಸಲಿಡಲಾಗಿರ್ತದೆ. ಅಂದ್ರೆ ಹೆಚ್ಚಿನದಾಗಿ ಅಲ್ಲಿ ಅಲ್ಪಸಂಖ್ಯಾತರು ಯಾರು ಇರ್ತಾರಲ್ಲ ಅವ್ರಿಗೇನ ಇರ್ತಕ್ಕಂಥ ಶಾಲೆಗಳಾಗಿರ್ತಾವ. ಇನ್ನ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಅಂತ ಬಂದಾಗ ಅಲ್ಲಿ OBC, ST, ST ಅದರ್ಸ್ ಎಲ್ಲರಿಗೂ ಕೂಡ ಏನಾಗಿರ್ತಾವ ಸೀಟುಗಳ ಹಂಚಿಕೆ ಅವರ ಒಂದು ವರ್ಗವಾರು ಆಗಿರ್ತತಿ. ಸೊ ನೆಕ್ಸ್ಟ್ ಬಂದಾಗ ನೋಡ್ರಿ, ಇಲ್ಲಿ ಈ ಒಂದು ಪ್ರವೇಶ ಪರೀಕ್ಷೆಗಳಿಗೆ ನೀವು ಅರ್ಜಿಯನ್ನ ಸಲ್ಲಿಸಬೇಕಂತಂದ್ರೆ ಏನೇನು ದಾಖಲಾತಿಗಳು ಅಗತ್ಯ ಇರ್ತಾವಂತಂದ್ರೆ, ನೋಡಿ, ವಿದ್ಯಾರ್ಥಿಯ ಸ್ಯಾಟ್ಸ್ ನಂಬರ್, ಇದು ನಿಮ್ಮ ನಿಮ್ಮ ಮಗು ಯಾವ ಶಾಲೆಯಲ್ಲಿ ಓದ್ತಾ ಇರ್ತೈತಲ್ಲ, ಅಂದ್ರೆ ಪ್ರೆಸೆಂಟ್ 5ನೇ ತರಗತಿಯಲ್ಲಿ ವ್ಯಾಸಂಗ ಮಾಡ್ತಾ ಇರ್ತಕ್ಕಂಥ ವಿದ್ಯಾರ್ಥಿ ಈ ಒಂದು ಪರೀಕ್ಷೆಗೆ ಅರ್ಜಿಯನ್ನ ಸಲ್ಲಿಸಲು ಅರ್ಹರಾಗಿರ್ತಾರೆ. ಸೊ ಆ ಒಂದು ಮುಖ್ಯೋಪಾಧ್ಯಾಯರ ಅಥವಾ ವರ್ಗದ ಶಿಕ್ಷಕರ ಬಳಿಗೆ ಹೋಗಿ ನೀವು ಸ್ಯಾಟ್ಸ್ ನಂಬರ್ ಅನ್ನ ಕೊಡ್ರಿ ಅಂತ ಸ್ಯಾಟ್ಸ್ ID ಕೊಡಿದ್ರೆ ಅವ್ರು ನಿಮ್ಗೆ ID ಕೊಡ್ತಾರೆ. ಸೊ ಅದು ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತದೆ. ಇನ್ನ ವಿದ್ಯಾರ್ಥಿಯ ಇತ್ತೀಚಿನ ಫೋಟೋ ಆಗಿರ್ಬೋದು, ಆಮೇಲೆ ವಿದ್ಯಾರ್ಥಿಯ ಆಧಾರ್ ಕಾರ್ಡ್, ಪೋಷಕರ ಮೊಬೈಲ್ ಸಂಖ್ಯೆ ಮತ್ತೆ ವಿಶೇಷ ಪ್ರಮಾಣ ಪತ್ರ ಅಂತಂದಾಗ ಅಂಗವಿಕಲರಾಗಿರ್ಬೋದು, ಆಮೇಲೆ ಬೇರೆ ಬೇರೆ ಈಗ ವಿಧವಾ ಅಂದ್ರೆ ಸಿಂಗಲ್ ಪೇರೆಂಟ್ ಆಗಿರ್ತಕ್ಕಂಥ ಮಕ್ಕಳು ಕೂಡ ಇದಕ್ಕೆ ಏನ್ ಮಾಡ್ಬೋದು ಅಂದ್ರೆ ಅರ್ಜಿಯನ್ನ ಸಲ್ಲಿಸಬಹುದು. ಅದಕ್ಕೆ ಸಂಬಂಧಪಟ್ಟಂತ ಪ್ರಮಾಣ ಪತ್ರವನ್ನು ಹೊಂದಿದ್ರೆ ಅವರಿಗೆ ಸೀಟು ಹಂಚಿಕೆಯಲ್ಲಿ ವಿಶೇಷವಾಗಿರ್ತಕ್ಕಂಥ ಒಂದು ಮೀಸಲಾತಿ ಸಿಗ್ತದೆ. ಸೊ ಅದಕ್ಕೋಸ್ಕರ ಅಂಗವಿಕಲರು ಮತ್ತು ಸಿಂಗಲ್ ಪೇರೆಂಟ್ ಆಗಿರ್ತಕ್ಕಂಥವ್ರು ತಮ್ಮ ಒಂದು ಪ್ರಮಾಣ ಪತ್ರವನ್ನು ಸಿದ್ಧ ಇಟ್ಕೊಂಡು ಅರ್ಜಿ ಸಲ್ಲಿಸಿದ್ರೆ ಉತ್ತಮ ಅಂತ ಇಲ್ಲಿ ಹೇಳಲಾಗ್ತದೆ. ಇನ್ನು ವಿಶೇಷ ಪ್ರಮಾಣ ಪತ್ರ ಅಷ್ಟೇ ಅಲ್ಲ, ವಿದ್ಯಾರ್ಥಿಯ ಆದಾಯ ಮತ್ತು ಜಾತಿ ಪ್ರಮಾಣ ಪತ್ರಗಳು ಇವೆಲ್ಲವೂ ಕೂಡ ಅಗತ್ಯವಿರುವ ದಾಖಲಾತಿಗಳಾಗಿರ್ತವೆ. ಅಂದ್ರೆ ಅರ್ಜಿ ಸಲ್ಲಿಸ ಹೋಗೋದಕ್ಕೆ ಮುನ್ನ ಈ ಎಲ್ಲ ದಾಖಲಾತಿಗಳು ನಿಮ್ಮಲ್ಲಿ ಇರಬೇಕು. ಒಂದು ಜೆರಾಕ್ಸ್ ಸೆಟ್ ಅನ್ನ ತಗೊಂಡು ನೀವು ಹೋದ್ರೆ ಏನಾಗ್ತತಿ, ಉತ್ತಮ ಆಗ್ತತಿ. ನೆಕ್ಸ್ಟ್ ಬಂದಾಗ
ನೋಡ್ರಿ ದಿನಾಂಕ. ಹಾಗಾದ್ರೆ ಈ ಪರೀಕ್ಷೆ ಅರ್ಜಿಯನ್ನ ಸಲ್ಲಿಸಿದ್ರಿ. ಅರ್ಜಿಯನ್ನ ಸಲ್ಲಿಸಿದ ನಂತರ ಈ ಪರೀಕ್ಷೆ ಯಾವಾಗ ಐತಿ ಅಂತಂದ್ರೆ 3/1/2026 ಭಾನುವಾರ, ಅಂದ್ರೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಗೆ ಸಂಬಂಧಿಸಿದಂತೆ. ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಗೆ ಸಂಬಂಧಿಸಿದಂತೆ ಮುರಾರ್ಜಿ ದೇಸಾಯಿ ಪ್ರವೇಶ ಪರೀಕ್ಷೆ ಯಾವಾಗ ಐತಿ ಅಂತಂದ್ರೆ 1/3/2026 ಐತಿ. 1/3/2026 ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಗೆ ಸಂಬಂಧಿಸಿದಂತೆ ಮುರಾರ್ಜಿ ದೇಸಾಯಿ ವಸತಿ ಶಾಲೆಗಳ ಪ್ರವೇಶ ಪರೀಕ್ಷೆಯನ್ನ 1/3/2026 ಕೈಗೊಳ್ಳಲಾಗ್ತದೆ. ಅಷ್ಟೇ ಅಲ್ಲ, ಅಲ್ಪಸಂಖ್ಯಾತರ ವಸತಿ ಶಾಲೆಗಳ ಪ್ರವೇಶ ಪರೀಕ್ಷೆಯನ್ನ 29/3/2026 ಕೈಗೊಳ್ಳಲಾಗ್ತದೆ. ಸೊ ಹಾಗಿದ್ರೆ ಇವೆರಡೂ ಪರೀಕ್ಷೆಗಳಿಗೆ ಯಾರ್ಯಾರು ಅರ್ಹರಾಗಿದ್ದೀರಲ್ಲ, ಈಗಲೇ ಹೋಗಿ ಏನ್ ಮಾಡ್ರಿ ಅಂದ್ರೆ ಅಗತ್ಯವಿರ್ತಕ್ಕಂಥ ಎಲ್ಲಾ ದಾಖಲಾತಿಗಳನ್ನ ತಗೊಂಡು ನೀವೇನ್ ಮಾಡ್ಬೋದು ಅಂತಂದ್ರೆ ವಸತಿ ಶಾಲೆಗಳಿಗೆ ಹೋಗಿ ಪ್ರವೇಶ ಪರೀಕ್ಷೆಗೆ ಅರ್ಜಿಯನ್ನ ಸಲ್ಲಿಸಬಹುದು. ಅಷ್ಟೇ ಅಲ್ಲ, ಸೇವಾ ಸಿಂಧು ಪೋರ್ಟಲ್ ಅಲ್ಲಿ ಕೂಡ ನೀವೇನ್ ಮಾಡ್ಬೋದು, ಅರ್ಜಿಯನ್ನ ಸಲ್ಲಿಸಬಹುದು. ಅಲ್ಲಿ ನೀವು ಆನ್ಲೈನ್ ಸೆಂಟರ್ಗೆ ಹೋಗಿ ನೀವು ಮುರಾರ್ಜಿ ದೇಸಾಯಿ ವಸತಿ ಶಾಲೆಗಳ ಫಾರ್ಮೆಟ್ ಅನ್ನ ಕೊಡ್ಲಿ, ಒಂದು ಫಾರ್ಮೆಟ್ ಪ್ರಿಂಟ್ ಕೊಡ್ತಾರೆ. ಅದನ್ನ ನೀವೇನ್ ಮಾಡ್ಬೋದು, ಕೈಯಲ್ಲಿ ಫಿಲ್ ಮಾಡಿ ಅದಕ್ಕೆ ಒಂದು ಸಿಗ್ನೇಚರ್ ಅನ್ನ ಹಾಕಿ ನೀವೇನ್ ಮಾಡ್ಬೋದು, ಕೊಟ್ಟು ಬರ್ಬೋದು. ಇಲ್ಲಾಂದ್ರೆ ಅಲ್ಲೇ ಆನ್ಲೈನ್ ಸೆಂಟರ್ ಒಳಗೂ ಕೂಡ ನೀವೇನ್ ಮಾಡ್ಬೋದಪ್ಪ ಅಂತಂದ್ರೆ ಅರ್ಜಿಯನ್ನ ಸಲ್ಲಿಸಬಹುದಾಗಿದೆ. ಹಾಗಾದ್ರೆ ನೋಡ್ರಿ, ಈ ಒಂದು ದಿನಾಂಕ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಗೆ ಸಂಬಂಧಿಸಿದಂತೆ 1/3/2026 ಪರೀಕ್ಷೆಯನ್ನು ನಡೆಸಲಾಗುತ್ತದೆ. ಇನ್ನ 29/3/2026 ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಗೆ ಸಂಬಂಧಿಸಿದಂತೆ ಪ್ರವೇಶ ಪರೀಕ್ಷೆನ ಏನ್ ಮಾಡ್ಲಾಗ್ತದೆ, ನಡೆಸಲಾಗ್ತದೆ. ನೋಡ್ರಿ, ಇಲ್ಲಿ ಈ ಒಂದು ಶಾಲೆಗಳಿಗೆ ಸಂಬಂಧಪಟ್ಟಂತೆ 6ರಿಂದ 10ನೇ ತರಗತಿವರೆಗೂ ಉಚಿತವಾಗಿ ಇಲ್ಲಿ ಶಿಕ್ಷಣವನ್ನ, ಅಂದ್ರೆ ವಸತಿ ಸಹಿತ ಶಿಕ್ಷಣವನ್ನ ಉಚಿತವಾಗಿ ಇಲ್ಲಿ ನೀಡಲಾಗ್ತದೆ. ಅಷ್ಟೇ ಅಲ್ಲ, ಇದು ಒಂದು ರಾಜ್ಯ ಪಠ್ಯಕ್ರಮವನ್ನು ಹೊಂದಿರತಕ್ಕಂಥ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಆಗಿರ್ತದೆ. ಅಂದ್ರೆ ಪಠ್ಯಕ್ರಮ ರಾಜ್ಯದ್ದೇ ಇರ್ತತಿ, ಸ್ಟೇಟ್ ಸಿಲೆಬಸ್ ಅನ್ನ ಹೊಂದಿರ್ತತಿ. ಬಟ್ ಬೋಧನೆ ಎಲ್ಲ ಎಲ್ಲಿ ಯಾವ ಒಂದು ಮಾಧ್ಯಮದಲ್ಲಿ ಇರ್ತತಿ ಅಂದ್ರೆ ಇಂಗ್ಲಿಷ್ ಮಾಧ್ಯಮದಲ್ಲಿ ಇರ್ತತಿ. ಬಟ್ APJ ಅಬ್ದುಲ್ ಕಲಾಂ ಶಾಲೆಗಳು, ಈ ಒಂದು ಅಲ್ಪಸಂಖ್ಯಾತರ ವಸತಿ ಶಾಲೆಗಳಲ್ಲಿ ಬಂದಾಗ ಮುರಾರ್ಜಿ ದೇಸಾಯಿ ಶಾಲೆಗಳು, ಅಟಲ್ ಬಿಹಾರಿ ವಾಜಪೇಯಿ ಶಾಲೆಗಳು ಜೊತೆಗೆ APJ ಅಬ್ದುಲ್ ಕಲಾಂ ಶಾಲೆಗಳು ಅಂತ ಇರ್ತಾವ. ಈ APJ ಅಬ್ದುಲ್ ಕಲಾಂ ಮುಸ್ಲಿಂ ವಸತಿ ಶಾಲೆಗಳು, ಮುರಾರ್ಜಿ ದೇಸಾಯಿ ವಸತಿ ಶಾಲೆಗಳು ಮತ್ತೆ APJ ಅಬ್ದುಲ್ ಕಲಾಂ ಶಾಲೆಗಳು ಅಂತ ಇರ್ತಾವ. ಈ APJ ಅಬ್ದುಲ್ ಕಲಾಂ ಶಾಲೆಗಳು CBSE ಪಠ್ಯಕ್ರಮವನ್ನು ಹೊಂದಿರ್ತಾವ. ಮುರಾರ್ಜಿ ದೇಸಾಯಿ ವಸತಿ ಶಾಲೆಗಳು, ಅಟಲ್ ಬಿಹಾರಿ ವಸತಿ ಶಾಲೆಗಳು, ಮುಸ್ಲಿಂ ವಸತಿ ಶಾಲೆಗಳು ಇವೆಲ್ಲವೂ ಕೂಡ ಸ್ಟೇಟ್ ಪಠ್ಯಕ್ರಮವನ್ನು ಹೊಂದಿದ್ರೆ, ಅಬ್ದುಲ್ ಕಲಾಂ ವಸತಿ ಶಾಲೆಗಳು ಏನ್ ಮಾಡಿರ್ತಾವಪ್ಪ ಅಂತಂದ್ರೆ CBSE ಪಠ್ಯಕ್ರಮವನ್ನ ಏನ್ ಮಾಡಿರ್ತಾವ, ಹೊಂದಿರ್ತಾವ. ಬಟ್ ಎಲ್ಲವೂ ಕೂಡ ಮಾಧ್ಯಮ ಏನಾಗಿರ್ತತಿ, ಇಂಗ್ಲಿಷ್ ಮೀಡಿಯಂ ಇರ್ತತಿ. ಈಗಿನ ಪಾಲಕರು ಇಂಗ್ಲಿಷ್ ಮೀಡಿಯಂ ಅಂತ ಪ್ರೈವೇಟ್ ಶಾಲೆಗೆ ಸೇರಿಸೋದಕ್ಕಿಂತ ಈ ರೀತಿಯಾಗಿರ್ತಕ್ಕಂಥ ಎಂಟ್ರೆನ್ಸ್ ಎಕ್ಸಾಮ್ ಅನ್ನ ನಿಮ್ಮ ಮಕ್ಕಳಿಗೆ ಬರೆಸಿ ಹೋಗಿ ನೀವು ಶಾಲೆಗಳಿಗೆ ಸೇರಿಸಿದ್ರೆ ಒಂದು ಉತ್ತಮವಾದಂತಹ ಶಿಕ್ಷಣವನ್ನ ಈ ವಸತಿ ಶಾಲೆಗಳಲ್ಲಿ ನೀಡಲಾಗ್ತದೆ. ಅಲ್ಲಿ ವಸತಿ ಸಹಿತವಾಗಿ ಇಂಗ್ಲಿಷ್ ಮೀಡಿಯಂ ಶಿಕ್ಷಣವನ್ನ ಏನ್ ಮಾಡ್ಲಾಗ್ತದೆ ಅಂದ್ರೆ ನೀಡಲಾಗ್ತತಿ. ನಮ್ಮ ಒಂದು ಪಾಲಕರು ಏನ್ ಮಾಡ್ತಾರ ಅಂತಂದ್ರೆ ನವೋದಯ ಅಂದ ತಕ್ಷಣ ಕಣ್ಣ ಅಗಲಿಸಿ ನೋಡ್ತಾರೆ, ಮಕ್ಕಳಿಗೆ ಅದ್ರ ಬಗ್ಗೆ ಹೆಚ್ಚಿನ ತಯಾರಿಯನ್ನ ನಡೆಸ್ತಾರೆ. ಬಟ್ ಈ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗಳಂದ ತಕ್ಷಣ ಸ್ವಲ್ಪ ಹಿಂದೇಟನ್ನ ಹಾಕ್ತಾರೆ. ಬಟ್ ನಾವು ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗಳು ಮತ್ತು ನವೋದಯ ಶಾಲೆಗಳು ಅಂತ ಬಂದಾಗ ಮೇಜರ್ ಆಗಿರ್ತಕ್ಕಂಥ ಯಾವುದೇ ಡಿಫರೆನ್ಸ್ ಇಲ್ಲ. ಸೊ ಅಲ್ಲಿ ಸ್ಟೇಟ್ ಸಿಲೆಬಸ್, ಇಲ್ಲಿ ಸ್ಟೇಟ್ ಸಿಲೆಬಸ್ ಇರುತ್ತೆ, ನವೋದಯ ಅಂತ ಬಂದಾಗ CBSE ಸಿಲೆಬಸ್ ಇರುತ್ತೆ. ಸೊ ಅದು ಬಿಟ್ರೆ ಬೋಧಿಸ್ತಕ್ಕಂಥ ಮಾಧ್ಯಮ ಮತ್ತೆ ಸ್ಪೆಸಿಲಿಟಿ ಆಗಿರ್ಬೋದು ಎಲ್ಲವೂ ಕೂಡ ಏನಿರ್ತದೆ ಅಂದ್ರೆ ಸೇಮ್ ಇರ್ತದೆ. ಇಲ್ಲಿ ಕೂಡ ಉತ್ತಮವಾದಂತಹ ಶಿಕ್ಷಕರಿಂದ ಉತ್ತಮವಾದಂತಹ ಶಿಕ್ಷಣವನ್ನ ಏನ್ ಮಾಡ್ಲಾಗ್ತದೆ, ನೀಡಲಾಗ್ತದೆ. ಅಷ್ಟೇ ಅಲ್ಲ, ಯಾವ ರೀತಿ ಎಂಟ್ರೆನ್ಸ್ ಎಕ್ಸಾಮ್ ಅನ್ನು ನಡೆಸ್ತಾರಲ್ಲ, ಇಲ್ಲೂ ಕೂಡ ಅದೇ ರೀತಿಯಾದಂತಹ ಎಂಟ್ರೆನ್ಸ್ ಎಕ್ಸಾಮ್ ಅನ್ನ ನಡೆಸಿ ಮಕ್ಕಳನ್ನ ಏನ್ ಮಾಡ್ತಾರೆ, ಆಯ್ಕೆ ಮಾಡ್ತಾರೆ. ಸೊ ಪಾಲಕರು ಇದ್ರ ಕಡೆ ಹೆಚ್ಚಿನ ಗಮನವನ್ನ ವಹಿಸಿ ನಿಮ್ಮ ಮಕ್ಕಳಿಗೆ ಈ ರೀತಿಯಾಗಿರ್ತಕ್ಕಂಥ ತರಬೇತಿಯನ್ನು ಸ್ವಲ್ಪ ಕೊಡಿಸಿ ಎಕ್ಸಾಮ್ ಅನ್ನ ಬರ್ಸೋದು ಉತ್ತಮ ಅಂತ ನನ್ನ ಅಭಿಪ್ರಾಯ. ಯಾಕಂದ್ರೆ ಮಕ್ಕಳು ಈ ರೀತಿ ಎಕ್ಸಾಮ್ಗಳನ್ನ ಬರ್ಸೋದ್ರಿಂದ ನೀವು ಸೆಲೆಕ್ಷನ್ ಆದ್ಮೇಲೆ ಕಳಿಸ್ತೀರಿ ಬಿಡ್ತೀರಿ ಸೆಕೆಂಡರಿ, ಈ ರೀತಿ ಎಕ್ಸಾಮ್ ಅನ್ನ ಬರ್ಸೋದ್ರಿಂದ ಬೇಸಿಕ್ ಆಗಿರ್ತಕ್ಕಂಥ ಒಂದು ನಾಲೆಜ್ ಅನ್ನ ಮಕ್ಕಳು ಪಡ್ಕೊಳ್ತಾರೆ. ಸೊ ಬೇಸಿಕ್ ಆಗಿರ್ತಕ್ಕಂಥದ್ದು ಪ್ರತಿಯೊಂದು ವಿಷಯಗಳು, ಕನ್ನಡ ಆಗಿರ್ಬೋದು, ಇಂಗ್ಲಿಷ್, ವಿಜ್ಞಾನ, ಸಮಾಜ ಎಲ್ಲದರಲ್ಲೂ ಕೂಡ ಬೇಸಿಕ್ ಆಗಿರ್ತಕ್ಕಂಥ ನಾಲೆಜ್ ಅನ್ನ ಮಕ್ಕಳು ಪಡ್ಕೊಂಡ್ರ ಅಂತಂದ್ರೆ ನೆಕ್ಸ್ಟ್ ಯಾವುದೇ ಹೆಚ್ಚಿನ ತರಗತಿಗಳಿಗೆ ಬಂದಾಗ ಅವರು ಈಸಿಯಾಗಿ ಏನಾಗ್ತಾರೆ, ಸರ್ವೈವ್ ಆಗ್ತಾರೆ. ಸೊ ಈ ರೀತಿಯ ಪರೀಕ್ಷೆಗಳಿಗೆ ಅರ್ಜಿಯನ್ನು ಆಹ್ವಾನಿಸಿ ಪ್ರವೇಶ ಪರೀಕ್ಷೆಗಳನ್ನ ಬರ್ಸೋದು ಉತ್ತಮ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಆಗಿರುತ್ತೆ. ಇನ್ನು ನೆಕ್ಸ್ಟ್ ಬಂದಾಗ ನೋಡ್ರಿ, ಇಲ್ಲಿರ್ತಕ್ಕಂಥ ಹಾಗಾದ್ರೆ ನಾವು ಈ ಪರೀಕ್ಷೆಗೆ ಅರ್ಜಿಯನ್ನ ಸಲ್ಲಿಸಿದ್ವಿ. ಅರ್ಜಿ ಸಲ್ಲಿಸಿದ ಮೇಲೆ ಯಾವ ರೀತಿಯಾಗಿರ್ತಕ್ಕಂಥ ಒಂದು ಪಠ್ಯಕ್ರಮವನ್ನ ಇದು ಹೊಂದಿರುತ್ತೆ, ಯಾವ ರೀತಿಯಾಗಿ ಪ್ರಶ್ನೆಗಳು ಬರ್ತಾವೆ ಮತ್ತು ಎಷ್ಟು ಪ್ರಶ್ನೆಗಳು ಬರ್ತಾವು ಅಂತಕ್ಕಂಥ ಒಂದು ವಿಚಾರ ನಮ್ಮ ತಲೆಗೆ ಬರ್ತಾ ಇರ್ತದೆ. ಒಂದು ಪ್ರಶ್ನೆ ಪತ್ರಿಕೆ ಎಷ್ಟು ಅಂಕದ್ದಿರುತ್ತೆ, ಎಷ್ಟು ಟೈಮ್ ಇರುತ್ತೆ, ಸೊ ಯಾವ ರೀತಿ ಪ್ರಶ್ನೆಗಳು ಬರ್ತಾವೆ, ಈ ರೀತಿಯಾಗಿರ್ತಕ್ಕಂಥ ವಿಚಾರಗಳು ಮಕ್ಕಳಲ್ಲಿನೂ ಆಗಿರ್ಬೋದು, ಪಾಲಕರಲ್ಲಿನೂ ಆಗಿರ್ಬೋದು ಬರ್ತೈತಿ. ಹಾಗಿದ್ರೆ ನೋಡಿದಾಗ ಇಲ್ಲಿರ್ತಕ್ಕಂಥ ಒಟ್ಟು ಪ್ರಶ್ನೆಗಳ ಸಂಖ್ಯೆ 100 ಇರ್ತಾವ.
ಒಟ್ಟು ಪ್ರಶ್ನೆಗಳು ಎಷ್ಟಿರ್ತಾವೋ 100 ಇರ್ತಾವ. ಹಾಗಾದ್ರೆ ಒಟ್ಟು ಅಂಕಗಳು ಎಷ್ಟು ಬರ್ತಾವಪ್ಪ ಅಂತಂದ್ರೆ 100 ಅಂಕಗಳು ಬರ್ತಾವ. ಹಾಗಾದ್ರೆ 100 ಪ್ರಶ್ನೆಗಳು 100 ಅಂಕಗಳು ಅಂತಂದಾಗ ಪ್ರತಿಯೊಂದು ಪ್ರಶ್ನೆಗೂ ಕೂಡ 1 ಅಂಕಗಳು ಅಂತ ಹೇಳಿ ಒಟ್ಟಾರೆಯಾಗಿ 100 ಅಂಕಗಳ ಒಂದು ಪ್ರಶ್ನೆ ಪತ್ರಿಕೆ ಇದು ಆಗಿರ್ತತಿ. ಹಾಗಾದ್ರೆ ಪ್ರಶ್ನೆಗಳ ವಿಧಾನ ಡಿಸ್ಕ್ರಿಪ್ಟಿವ್ ಒಳಗ ಅಂದ್ರೆ ಬರೆಯೋದಿರ್ತತೆ ಅಥವಾ ಟಿಕ್ ಮಾಡೋದಿರ್ತತೆ ಅಂತ ಕೇಳ್ತಿರ್ತಾರೆ ಹಲವಾರು ಪೇರೆಂಟ್ಸ್ಗಳು ಮತ್ತು ವಿದ್ಯಾರ್ಥಿಗಳು. ಹಾಗಾದ್ರೆ ಈ ಒಂದು ಪರೀಕ್ಷಾ ವಿಧಾನ ಯಾವ ರೀತಿಯಾಗಿರ್ತದೆ ಅಂದ್ರೆ ಬಹು ಆಯ್ಕೆಯ ಪ್ರಶ್ನೆಗಳನ್ನ ಹೊಂದಿರ್ತತಿ. ಅಂದ್ರೆ ಒಂದು ಪ್ರಶ್ನೆಯನ್ನ ಕೊಟ್ಟು ಅದಕ್ಕೆ 4 ಆಯ್ಕೆಗಳನ್ನ ಕೊಟ್ಟಿರ್ತಾರೆ. ಸರಿಯಾದಂತ ಆಯ್ಕೆನ ನೀವೇನ್ ಮಾಡ್ಬೇಕಂತಂದ್ರೆ ಕೊಟ್ಟಿರ್ತಕ್ಕಂಥ OMR ಸೀಟ್ ಒಳಗೆ ಏನ್ ಮಾಡ್ಬೇಕಾಗ್ತತಿ, ಫಿಲ್ ಮಾಡ್ಬೇಕಾಗ್ತತಿ. ಯಾವ ರೀತಿ ನವೋದಯ ಎಕ್ಸಾಮ್ ಬರೀತಿರಲ್ಲ ಅದೇ ರೀತಿಯಾಗಿರ್ತಕ್ಕಂಥ ಒಂದು ಪರೀಕ್ಷಾ ಪ್ಯಾಟರ್ನ್ ಅನ್ನ ಏನ್ ಮಾಡಿರ್ತತಿ ಹೊಂದಿರ್ತದೆ. ಬಟ್ ಸಿಲೆಬಸ್ ಚೇಂಜ್. ನವೋದಯ ಅಂತ ಬಂದಾಗ ಮೆಂಟಲ್ ಎಬಿಲಿಟಿ ಇರುತ್ತೆ, ಆಮೇಲೆ ಗಣಿತ ಇರುತ್ತೆ, ಮತ್ತು ಭಾಷಾ ಜ್ಞಾನ ಅಂತಕ್ಕಂಥದ್ದು ಇರ್ತದೆ. ಬಟ್ ಇಲ್ಲಿ ಬಂದಾಗ 5 ವಿಷಯಗಳು ಏನಾಗ್ತಾ ಹೋಗ್ತಾವ, ಆಡ್ ಆಗ್ತಾ ಹೋಗ್ತಾವ. ನವೋದಯ ಮತ್ತು ಮುರಾರ್ಜಿಗೆ ನಾವು ಕಂಪೇರ್ ಮಾಡಿದ್ವಿ ಅಂತಂದ್ರೆ ಸ್ವಲ್ಪ ಹ್ಯೂಜ್ ನಾಲೆಜ್ ಅನ್ನ ಪಡ್ಕೊಳ್ತಕ್ಕಂಥದ್ದು ಯಾವ್ದಪ್ಪ ಅಂತಂದ್ರೆ ಮುರಾರ್ಜಿ ಎಕ್ಸಾಮ್ ಆಗಿರ್ತದೆ. ಇನ್ನು ಒಟ್ಟು ಸಮಯ ಎಷ್ಟು ಇರ್ತದೆ ಅಂತಂದ್ರೆ 2 ಗಂಟೆಗಳಾಗಿರ್ತೈತಿ. 2 ಗಂಟೆಗಳ ಸಮಯ ಆಗಿರ್ತೈತಿ. ಬಹು ಆಯ್ಕೆಯ ಪ್ರಶ್ನೆಗಳಿರ್ತಾವ, 100 ಪ್ರಶ್ನೆಗಳಿರ್ತಾವ ಮತ್ತು 100 ಅಂಕಗಳು ಕೂಡ ಇರ್ತಾವ. ಇನ್ನು ಯಾವುದೇ ರೀತಿಯಾಗಿರ್ತಕ್ಕಂಥ ನಕಾರಾತ್ಮಕ ಅಂಕಗಳು ಇರೋದಿಲ್ಲ. ನೆಗೆಟಿವ್ ಮಾರ್ಕ್ಸ್ ಅಂತ ನಾವು ಕರಿತೀವಿ. ಕೆಲವೊಂದು ಎಕ್ಸಾಮ್ ಒಳಗೆ ಏನಾಗಿರ್ತದಪ್ಪ ಅಂದ್ರೆ 0.25 ಅಂಕಗಳನ್ನ ಏನ್ ಮಾಡ್ತಾರೆ, ಕಡಿತಿರ್ತಾರೆ, ಮೈನಸ್ ಮಾಡ್ತಾರೆ. ಬಟ್ ಇಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ನಕಾರಾತ್ಮಕ ಅಂಕಗಳು ಇರೋದಿಲ್ಲ. ಹಾಗಾದ್ರೆ ಇಲ್ಲಿ ಪರೀಕ್ಷೆ ಅಂತ ಬಂದಾಗ ನೋಡ್ರಿ 1/3/2026 ಭಾನುವಾರದಂದು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಗೆ ಸಂಬಂಧಿಸಿದಂತೆ ಮೊರಾರ್ಜಿ ವಸತಿ ಶಾಲೆಗಳ ಪ್ರವೇಶ ಪರೀಕ್ಷೆ ನಡೆಸಲಾಗ್ತತಿ. ನೋಡಿ, ಪರೀಕ್ಷೆ ಮಧ್ಯಾಹ್ನ 11 ಗಂಟೆಯಿಂದ ಏನಾಗಿರ್ತತಿ ಅಂತಂದ್ರೆ ಬೆಳಿಗ್ಗೆ 11 ಗಂಟೆಯಿಂದ 1 ಗಂಟೆಯವರೆಗೆ ಅಂತಂದ್ರೆ ಒಟ್ಟಾರೆಯಾಗಿ ನಮಗೆ ಸಿಗ್ತಕ್ಕಂಥ ಸಮಯ ಎಷ್ಟು ಅಂದ್ರೆ 2 ಗಂಟೆಗಳು. 2 ಗಂಟೆಗಳವರೆಗೆ ನೀವು ಪರೀಕ್ಷೆಯನ್ನ ಏನ್ ಮಾಡ್ಬೋದಾಗಿರ್ತತಿ, ಬರಿಬೋದಾಗಿರ್ತದೆ. ಹಾಗಾದ್ರೆ 29/3/2026 ನಡೀತಾ ಇರ್ತಕ್ಕಂಥ ಯಾವುದು ಅಂತಂದ್ರೆ ಹಿಂದುಳಿದ ವರ್ಗ ಅಲ್ಪಸಂಖ್ಯಾತರ ವಸತಿ ಶಾಲೆಗಳ ಪ್ರವೇಶ ಪರೀಕ್ಷೆಯು ಕೂಡ 11 ಗಂಟೆಯಿಂದ 1 ಗಂಟೆಯವರೆಗೆ ನಡೀತೈತಿ. ಇಲ್ಲಿನೂ ಕೂಡ 100 ಪ್ರಶ್ನೆಗಳು 100 ಅಂಕಗಳು. ಯಾವುದೇ ರೀತಿಯಾಗಿರ್ತಕ್ಕಂಥ ಎಕ್ಸಾಮ್ ಪ್ಯಾಟರ್ನ್ ಆಗಿರ್ಬೋದು, ಆಮೇಲೆ ಎಕ್ಸಾಮ್ ಸಮಯ ಆಗಿರ್ಬೋದು, ಆಮೇಲೆ ನೆಕ್ಸ್ಟ್ ಏನು ಪ್ರಶ್ನೆಗಳಾಗಿರ್ಬೋದು, ಅಂಕಗಳ ಯಾವುದೂ ಕೂಡ ಚೇಂಜ್ ಆಗೋದಿಲ್ಲ. ಬಟ್ ಒಂದು ವ್ಯತ್ಯಾಸ ಏನಂತಂದ್ರೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯೊಳಗ ಎಲ್ಲಾ ವರ್ಗದವರೆಗೂ ಸಮಾನ ಅಂದ್ರೆ ಅವರ ಒಂದು ಕ್ಯಾಟಗರಿ ವೈಸ್ ಸಿಕ್ಕಿರ್ತಕ್ಕಂಥ ಪ್ರಾಶಸ್ತ್ಯವನ್ನ ಕೊಟ್ಟಿರ್ತಾರೆ. ಬಟ್ ಅಲ್ಪಸಂಖ್ಯಾತರ ವಸತಿ ಶಾಲೆಗಳು ಅಂತ ಬಂದಾಗ ಅಲ್ಲಿ 75% ಏನಾಗಿರ್ತದೆ ಅಂದ್ರೆ ಅಲ್ಪಸಂಖ್ಯಾತರಿಗೆ ಅಂತಾನೆ ಸ್ಥಾನಗಳನ್ನ ಮೀಸಲಾಗಿಟ್ಟಿರ್ತಾರೆ. ಇನ್ನು 25% ಉಳಿದಂತವರಿಗೆ ಅಂದ್ರೆ ಯಾರು ಅಲ್ಪಸಂಖ್ಯಾತರ ಆಗಿರೋದಿಲ್ವಲ್ಲ ಅವರಿಗೆ ಸ್ಥಾನಗಳನ್ನ ಏನ್ ಮಾಡ್ಲಾಗಿರ್ತತಿ, ಮೀಸಲಿಡ್ಲಾಗಿರ್ತತಿ. ಈ ರೀತಿಯಾಗಿ ಏನು ಸೀಟುಗಳನ್ನ ಹಂಚಿಕೆ ಮಾಡಿರ್ತಾರೆ. ಇನ್ನು ನೆಕ್ಸ್ಟ್ ಬಂದಾಗ ಪರೀಕ್ಷಾ ಪಠ್ಯಕ್ರಮ ಏನೇನ್ ಇರ್ತತಿ. ಹಾಗಾದ್ರೆ ನಮ್ಗೆ ಗೊತ್ತೈತಿ 100 ಪ್ರಶ್ನೆಗಳಿರ್ತಾವ, 100 ಅಂಕಗಳಿರ್ತಾವ, 2 ತಾಸು ಕಾಲಾವಕಾಶ ಇರುತ್ತೆ, ಮತ್ತು ಬಹು ಆಯ್ಕೆ ಪ್ರಶ್ನೆಗಳಿರ್ತಾವ. ಯಾವುದೇ ರೀತಿಯಾದಂತ ನಕಾರಾತ್ಮಕ ಅಂಕಗಳು ಇರೋದಿಲ್ಲ. ಅದರ ಹೊರತಾಗಿ ಏನೇನು ಪಠ್ಯಕ್ರಮವನ್ನ ಹೊಂದಿರ್ತತಿ ಅಂತಂದಾಗ ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಂತೆ 20 ಪ್ರಶ್ನೆಗಳಿರ್ತಾವ ಮತ್ತು 20 ಅಂಕಗಳು ಇರ್ತಾವು. ಸೊ ಕನ್ನಡ ಭಾಷೆಗೆ ಸಂಬಂಧಪಟ್ಟಂತೆ 20 ಪ್ರಶ್ನೆಗಳು ಮತ್ತು 20 ಅಂಕಗಳು ಇರ್ತಾವೆ. ಇಲ್ಲೂ ಕೂಡ ಮಾಧ್ಯಮವನ್ನ ಆಯ್ಕೆ ಮಾಡ್ಕೊಳ್ತಕ್ಕಂಥ ಒಂದು ಅವಕಾಶವನ್ನ ಕೊಡಲಾಗಿರ್ತೈತಿ. ಇನ್ನು ಇಂಗ್ಲಿಷ್ ಭಾಷಾ ಜ್ಞಾನ ಅಂತ ಬಂದಾಗ ಇಲ್ಲಿನೂ ಕೂಡ 20 ಪ್ರಶ್ನೆಗಳು 20 ಅಂಕಗಳು ಇರ್ತಾವೆ. ಅದರ ನಂತರ ಗಣಿತ ಅಂತ ಬಂದಾಗ 20 ಪ್ರಶ್ನೆಗಳು 20 ಅಂಕಗಳು. ಇನ್ನು ಪರಿಸರ ಅಧ್ಯಯನ ಅಥವಾ ಸಮಾಜ ವಿಜ್ಞಾನ ಅಂತ ಬಂದಾಗ 20 ಪ್ರಶ್ನೆಗಳು 20 ಅಂಕಗಳು. ಇನ್ನು ಸಾಮಾನ್ಯ ಜ್ಞಾನ GK ಮತ್ತು ಮಾನಸಿಕ ಸಾಮರ್ಥ್ಯ ಅಂತ ಬಂದಾಗ ಇಲ್ಲೂ ಕೂಡ 20 ಪ್ರಶ್ನೆಗಳು 20 ಅಂಕಗಳು ಅಂತ ಇರ್ತಾವೆ. ಒಟ್ಟಾರೆಯಾಗಿ 100 ಪ್ರಶ್ನೆಗಳು 100 ಅಂಕಗಳನ್ನ ಒಳಗೊಂಡಂತ ಪ್ರಶ್ನೆ ಪತ್ರಿಕೆಯನ್ನ ಮಗು ಬಿಡಿಸೋದ್ರಿಂದ, ಸೊ ಪ್ರಶ್ನೆ ಪತ್ರಿಕೆಯನ್ನ ಮಾತ್ರ ಬಿಡಿಸೋದಲ್ಲ, ಪ್ರಶ್ನೆ ಪತ್ರಿಕೆಯನ್ನ ಬಿಡಿಸೋದ್ ಹಿಂದ್ಗಡೆ ಹಲವಾರು ತಯಾರಿಗಳನ್ನ ಮಾಡ್ಕೊಂಡಿರ್ತತಿ. ಸೊ ಪ್ರತಿಯೊಂದು ತಯಾರಿಯನ್ನ ಮಾಡ್ಕೊಂಡಾಗಲೂ ಹೊಸ ಹೊಸ ವಿಚಾರವನ್ನ ಮಗು ಕಲಿತಾ ಬರ್ತದೆ. ಅಂದ್ರೆ ಹೊಸದನ್ನ ನಾವು ಕಲಿಬೇಕಂದ್ರೆ ಬೇಸಿಕ್ ಆಗಿರ್ತಕ್ಕಂಥ ಜ್ಞಾನ ಇರ್ಲೇಬೇಕು. ಸೊ ಪಾಲಕರಿಗೂ ಆಗಿರ್ಬೋದು, ಮಕ್ಕಳಿಗೂ ಆಗಿರ್ಬೋದು, ಬೇಸಿಕ್ ಅಂತ ಜ್ಞಾನ ಇದ್ದಾಗ ಮಾತ್ರ ಈಸಿಯಾಗಿ ಏನ್ ಮಾಡ್ತಾರೆ, ನೆಕ್ಸ್ಟ್ ಮುಂದಿನ ತರಗತಿಯೊಳಗೆ ಮಕ್ಕಳು ಏನ್ ಮಾಡ್ತಾರಪ್ಪ ಅಂತಂದ್ರೆ ವಿಷಯಗಳನ್ನ ಕರೆಕ್ಟ್ ಆಗಿ ಏನ್ ಮಾಡ್ತಾರಪ್ಪ ಅಂತಂದ್ರೆ ಅರ್ಥ ಮಾಡ್ಕೊಳ್ತಾರೆ. ಅವ್ರು ಬೇಸಿಗೆ ಗೊತ್ತಿಲ್ಲ ಅಂತಂದ್ರೆ ಸೊ ಮುಂದೆ ಬರ್ತಕ್ಕಂಥ ವಿಷಯಗಳನ್ನ ಅರ್ಥ ಮಾಡ್ಕೊಳಕ್ ಆಗಲ್ಲ. ಯಾಕಂದ್ರೆ ತರಗತಿಗಳು ಹೆಂಗೆ ಹೆಚ್ಚಿಗೆ ಆಗ್ತಾ ಹೋಗ್ತಾವಲ್ಲ, ಹಂಗ ಅವರಿಗೆ ಬರ್ತಕ್ಕಂಥ ಸಿಲೆಬಸ್ ಕೂಡ ಏನಾಗ್ತತಿ, ಹೆಚ್ಚಿಗೆನೇ ಆಗ್ತತಿ. ಓಕೆ, ಸಿಲೆಬಸ್ ಸೇಮ್ ಇರ್ತತಿ, ಬಟ್ ಅವರಿಗೆ ಕೊಡ್ತಕ್ಕಂಥ ವಿಷಯಗಳು ಸ್ವಲ್ಪ ಅಡ್ವಾನ್ಸ್ ಲೆವೆಲ್ನಲ್ಲಿ ಇರ್ತಾವ. ಸೊ ಅಡ್ವಾನ್ಸ್ ಲೆವೆಲ್ ಇರ್ತಾರ ಅಂತಂದ್ರೆ ಈಗ ಬೇಸಿಕ್ ಗೊತ್ತಿರ್ತಕ್ಕಂಥ ಮಕ್ಕಳು ಅಡ್ವಾನ್ಸ್ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ತಾರೆ. ಈಗ ಅಡ್ವಾನ್ಸ್ ಲೆವೆಲ್ ಇದ್ದಾಗ ಬೇಸಿಕ್ ಮಕ್ಕಳಿಗೆ ಗೊತ್ತಿರ್ಲಿಲ್ಲ ಅಂದ್ರೆ ಅಡ್ವಾನ್ಸ್ ಅವ್ರಿಗೆ ಅರ್ಥ ಆಗೋದಿಲ್ಲ. ಸೊ ಅವರಿಗೆ ಬೇಸಿಕ್ ಅರ್ಥ ಆಗ್ಬೇಕು ಅಂತಂದ್ರೆ ಈ ರೀತಿ ಎಕ್ಸಾಮ್ಗಳಿಗೆ ನೀವು ತಯಾರಿಯನ್ನ
ಮಾಡಿಸ್ಲೇಬೇಕು ಅಂತ ನಾನು ಪಾಲಕರಲ್ಲಿ ಒಂದು ವಿನಂತಿ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಇನ್ನು ನೆಕ್ಸ್ಟ್ ಬಂದಾಗ ಈ ಪರೀಕ್ಷೆಯಲ್ಲಿ ಆಯ್ಕೆ ಆಗ್ಲಿ ಏನನ್ನ ಮಾಡಬೇಕು, ಸರಿ ಏನು ಓದಬೇಕು. ಸೊ ಈ ಪರೀಕ್ಷೆಯೊಳಗೆ ಮೇನ್ ಆಗಿ ಆಯ್ಕೆ ಆಗ್ಬೇಕಂತಂದ್ರೆ 4, 5, 6ನೇ ತರಗತಿಯ ಪುಸ್ತಕಗಳನ್ನ ನೀಟಾಗಿ ಏನ್ ಮಾಡ್ಕೋಬೇಕು, ಓದ್ಕೋಬೇಕು. ಸೊ 4, 5, 6ನೇ ತರಗತಿಯ ಪುಸ್ತಕಗಳನ್ನ ಹೊರತುಪಡಿಸಿ ಜಿಕೆಗೆ ಸಂಬಂಧಪಟ್ಟಂತ ಹಲವಾರು ಪ್ರಶ್ನೆಗಳನ್ನ ಕೇಳೋದ್ರಿಂದ ಅದನ್ನ ಏನ್ ಮಾಡ್ಬೇಕಾಗ್ತದೆ, ನೋಡ್ಬೇಕಾಗ್ತದೆ. ಸೊ ಇನ್ನ ಹೇಗ್ ಓದ್ಬೇಕು ಅಂತಂದಾಗ ನೋಡ್ರಿ, ನಿಮ್ಮ ಮಕ್ಕಳಿಗೆ ಪ್ರತಿನಿತ್ಯ ಈ ರೀತಿಯ ಪರೀಕ್ಷೆಗಳಿಗೆ ಅಂತಾನೆ ಕೂಡ ಒಂದು 2 ತಾಸು, ಒಂದು ದಿನದಲ್ಲಿ ಒಂದು 2 ಅವರನ್ನ ನಾವು ತೆಗೆದಿಟ್ಬಿಟ್ರು ಕೂಡ ಈಸಿಯಾಗಿ ಮಕ್ಕಳು ಏನಾಗ್ತಾರೆ, ಕರೆಕ್ಟಾಗಿ ಎಕ್ಸಾಮನ್ನ ತೇರ್ಗಡೆ ಮಾಡ್ತಾರೆ. ಮಕ್ಕಳ ಜೊತೆ ಪಾಲಕರಾಗಿ ನೀವು ಕೂಡ ಏನ್ ಮಾಡ್ಬೋದು ಅಂತಂದ್ರೆ ಕಲಿಬಹುದು. ಇನ್ನು ಪರೀಕ್ಷಾ ತಯಾರಿಗೆ ಉಳಿದಿರ್ತಕ್ಕಂಥ ಸಮಯ ಅಂತ ಬಂದಾಗ ಇಲ್ಲಿ ಯಾವುದು ಅಂತಂದ್ರೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಗೆ ಸಂಬಂಧಪಟ್ಟಂತೆ ನಮಗೆ ಇಲ್ಲಿ ಕಡಿಮೆ ಅಂತಂದ್ರು ಇವತ್ತು ಡೇಟ್ ಎಷ್ಟಾಗಿದೆ, 10/1/2026. ಸೊ 10/1/2026 ಅಂತಂದ್ರೆ ನಮಗೆ ಸಿಗ್ತಕ್ಕಂಥ ಸಮಯ ಎಷ್ಟು ಅಂತಂದ್ರೆ ಒಂದು 50 ಡೇಸ್ ಸಿಗ್ತತಿ. ಎಷ್ಟು ಸಿಗ್ತತಿ ಹೇಳ್ರಿ, 50 ದಿನ ನಮ್ಗೆ ಏನಾಗ್ತತಿ, ಸಿಗ್ತದೆ. ಇನ್ನು ನೆಕ್ಸ್ಟ್ ಬಂದಾಗ ಅಲ್ಪಸಂಖ್ಯಾತರ ವಸತಿ ಶಾಲೆಗಳಿಗೆ ಸಂಬಂಧಪಟ್ಟಂತೆ ನಮಗೆ ಸಿಗ್ತಕ್ಕಂಥ ಸಮಯ ಎಷ್ಟಂದ್ರೆ ನಮಗೊಂದು ಒಂದು 85 ಡೇಸ್ ನಮ್ಗೆ ಏನಾಗ್ತದೆ ಅಂದ್ರೆ ಸಮಯ ಸಿಗ್ತದೆ. ಸೊ ಇಷ್ಟು ಸಮಯದಲ್ಲಿ ನಾವು ಕರೆಕ್ಟಾಗಿ ಓದಿದ್ದಾದ್ರೆ ಕರೆಕ್ಟಾಗಿ ಎಕ್ಸಾಮ್ಗಳನ್ನ ಏನ್ ಮಾಡ್ಬೋದು, ಪಾಸ್ ಮಾಡ್ಬೋದು. ಸೊ ಈ ಒಂದು ಎಕ್ಸಾಮ್ಗಳಿಗೆ ಸಂಬಂಧಪಟ್ಟಂತೆ ನಮ್ಮ ಮೈ ಕ್ಲಾಸಸ್ ಅಕಾಡೆಮಿ ಒಳಗೆ ಏನ್ ಮಾಡ್ತಾ ಇದೀವಿ ಅಂತಂದ್ರೆ ಆನ್ಲೈನ್ ತರಗತಿಗಳನ್ನ ನೀಡ್ತಾ ಇದ್ದೀವಿ. ಸೊ ಈ ರೀತಿ ಆನ್ಲೈನ್ ತರಗತಿಗಳು ಈ ಎಕ್ಸಾಮ್ಗಳಿಗೆ ತಯಾರಿ ನಡೆಸಕ್ಕೆ ಮತ್ತೆ ಎಕ್ಸಾಮ್ ತಯಾರಿ ನಡೆಸೋದಷ್ಟೆಲ್ಲ ಬೇಸಿಕ್ ವಿಷಯಗಳನ್ನ ತಿಳ್ಕೊಬೇಕು ಅಂತಂದ್ರೆ ನಮ್ಮ ಒಂದು ಮೈ ಕ್ಲಾಸಸ್ ಅಕಾಡೆಮಿ ಆ್ಯಪ್ನ ನೀವು ಏನ್ ಮಾಡ್ಬೋದು ಅಂತಂದ್ರೆ ಪ್ಲೇಸ್ಟೋರ್ ಒಳಗೆ ಹೋಗಿ ಡೌನ್ಲೋಡ್ ಮಾಡ್ಕೋಬಹುದು. ಅಷ್ಟೇ ಅಲ್ಲ, ಇಲ್ಲಿರ್ತಕ್ಕಂಥ ಒಂದು ಕಾಂಟ್ಯಾಕ್ಟ್ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡೋದ್ರಿಂದ ಹೆಚ್ಚಿನ ಮಾಹಿತಿಯನ್ನ ಏನ್ ಮಾಡಬಹುದಾಗಿದೆ, ತಿಳ್ಕೊಳ್ಬಹುದಾಗಿದೆ. ಸೊ ಇಲ್ಲಿರ್ತಕ್ಕಂಥ ನಂಬರನ್ನ ಕರೆಕ್ಟ್ ಆಗಿ ನೋಟ್ ಮಾಡ್ಕೊಳ್ರಿ. ಈ ನಂಬರ್ ಕಾಂಟ್ಯಾಕ್ಟ್ ಮಾಡೋ ಮೂಲಕ ನೀವೇನ್ ಮಾಡ್ಬೋದು ಅಂತಂದ್ರೆ ನಮ್ಮ ಒಂದು ತರಗತಿಗೆ ಸಂಬಂಧಪಟ್ಟಂತೆ ಹೆಚ್ಚಿನ ವಿಚಾರಗಳನ್ನ ಏನ್ ಮಾಡಬಹುದಾಗಿದೆ, ತಿಳ್ಕೊಳ್ಬಹುದಾಗಿದೆ. ಸೊ ನವೋದಯ ಅಂತೇಳಿ ಪಾಲಕರು ನವೋದಯವನ್ನ ಮಾತ್ರ ನಂಬ್ಕೊಂಡು ಕೂಡದೇನೆ ನವೋದಯದ ಹೊರತಾಗಿ ನಮ್ಮ ಶಾಲೆಗಳಲ್ಲಿ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಅಂತಾನೆ ಏನ್ ಮಾಡಿದಾರಪ್ಪ ಅಂದ್ರೆ ಈ ರೀತಿ ಮುರಾರ್ಜಿ ಆಗಿರ್ಬೋದು, ಆದರ್ಶ, ಆಳ್ವಾಸ್, ಹಲವಾರು ಶಾಲೆಗಳು, APJ ಅಬ್ದುಲ್ ಕಲಾಂ ಶಾಲೆಗಳಾಗಿರ್ಬೋದು, ಕಸ್ತೂರ್ಬಾ ಶಾಲೆಗಳಾಗಿರ್ಬೋದು, ಮತ್ತು ಸಂಗೊಳ್ಳಿ ರಾಯಣ್ಣ ಶಾಲೆಗಳು, ಅಟಲ್ ಬಿಹಾರಿ ವಾಜಪೇಯಿ ಶಾಲೆಗಳು, ಇಲ್ಲೂ ಕೂಡ ಇಂಗ್ಲಿಷ್ ಮೀಡಿಯಂನಲ್ಲಿ ಸ್ಟೇಟ್ ಸಿಲೆಬಸ್ ಆಗಿದ್ರು ಕೂಡ ಇಂಗ್ಲಿಷ್ ಮೀಡಿಯಂ ಅಲ್ಲಿ ಅತ್ಯಂತ ಅದ್ಭುತವಾಗಿ ಏನ್ ಮಾಡ್ತಾ ಇದಾರಪ್ಪ ಅಂದ್ರೆ ಶಿಕ್ಷಣವನ್ನ ನೀಡ್ತಾ ಇದ್ದಾರೆ. ಸೊ ಈ ರೀತಿ ಎಂಟ್ರೆನ್ಸ್ ಎಕ್ಸಾಮ್ಗಳನ್ನ ನಿಮ್ಮ ಮಕ್ಕಳಿಗೆ ಬರೆಸಿ ಅವರಿಗೆ ಬೇಸಿಕ್ ಜ್ಞಾನನೂ ಬರ್ತೈತಿ, ಮತ್ತು ಎಕ್ಸಾಮ್ ಒಳಗೆ ಏನಾದ್ರು ಸೆಲೆಕ್ಷನ್ ಆದ್ರೆ ಅವ್ರಿಗೆ ಏನಪ್ಪಾ ಅಂತಂದ್ರೆ ಒಂದು ರೀತಿ ಉಚಿತವಾದಂತ ಒಳ್ಳೆ ಶಿಕ್ಷಣ ಸಿಗ್ತಕ್ಕಂತ ಒಂದು ವ್ಯವಸ್ಥೆ ಇರ್ತದೆ. ಸೊ ಅದಕ್ಕೋಸ್ಕರ ಪಾಲಕರು ಇದ್ರ ಕಡೆ ಗಮನ ಹರಿಸಿ ಆದಷ್ಟು ಬೇಗ ಹೋಗಿ ಅಪ್ಲಿಕೇಶನ್ ಅನ್ನ ಹಾಕ್ರಿ ಅಂತ ಹೇಳ್ಕೊಳ್ತಾ ಈ ತರಗತಿಗಳನ್ನ ಇಲ್ಲಿಗೆ ಏನ್ ಮಾಡ್ತಾ ಇದ್ದೀನಿ, ಮುಗಿಸ್ತಾ ಇದ್ದೀನಿ. ಮುಂದಿನ ಒಂದು ತರಗತಿಯೊಳಗೆ ಬಂದಾಗ ನಾನು ಪ್ರಶ್ನೆ ಪತ್ರಿಕೆಗಳನ್ನ ವಿಶ್ಲೇಷಣೆ ಮಾಡ್ತಾ ಹೋಗ್ತೇನಂತ. ಅಂದ್ರೆ ಹಿಂದೆ ಮುರಾರ್ಜಿ ವಸತಿ ಶಾಲೆಗಳಿಗೆ ನಡೆದಂತ ಪ್ರಶ್ನೆ ಪತ್ರಿಕೆಗಳನ್ನ ತಗೊಂಡು ನಾನು ಅದನ್ನ ವಿಶ್ಲೇಷಣೆ ಮಾಡ್ತಾ ಬರ್ತೇನೆ. ಓಕೆ, ಈ ರೀತಿಯ ತರಗತಿಗಳನ್ನ ಫಾಲೋ ಮಾಡ್ರಿ. ಈ ರೀತಿಯ ತರಗತಿಗಳು ಕಂಟಿನ್ಯೂಸ್ ಆಗಿ ಬೇಕು ಅಂತಂದ್ರೆ ನೀವು ಮೈ ಕ್ಲಾಸಸ್ ಅಕಾಡೆಮಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂದಾಗ ನಿಮ್ಗೆ ನೋಟಿಫಿಕೇಶನ್ ಬಂತು ಅಂತಂದ್ರೆ ನೀವು ತರಗತಿಗಳನ್ನ ವಾಚ್ ಮಾಡ್ಬೋದು. ಓಕೆ, ಥ್ಯಾಂಕ್ ಯು.